ಸರ್ ನಮಸ್ತೆ. ನಕಾಶಿ ರೋಡು, ಟಾರ್ ರೋಡಿಂದ ಅರ್ಧ ಕಿಲೋಮೀಟರ್ ರಸ್ತೆ ಇದೆ. ಇದೇ ಜಮೀನು 7.5 ಎಕರೆ ಆಂಧ್ರ ಜಮೀನು. ಇದು 4 ಬೋರು, ಅಡಿಕೆ ಗಿಡ, ನೀರು ಸಬ್ಸೆಂಟ್ ಆಗಿದಾವೆ. 3 ಬೋರಲ್ಲಿ ಸಬ್ಸೆಂಟ್ ಆಗಿದಾವೆ. ಇವೇ ಜಮೀನು, ಆಂಧ್ರ ಜಮೀನು. ಕರ್ನಾಟಕದ ಪಕ್ಕನೇ ಆಗ ನೋಡಿ, ಅಲ್ಲಿ ತೋರಿಸ್ತೀನಿ ನೋಡಿ, ಹುಣಸೆ ಮರ. ಅದೇ ಹುಣಸೆ ಮರದಾಗೆ ಟಾರ್ ರೋಡ್ ರಸ್ತೆ, ಡಬಲ್ ರೋಡ್. ಈ ಆಂಧ್ರ ಜಮೀನು. ಈಗ ನೋಡಿ, TC 2 TC, 4 ಬೋರ್ ಇದ್ದಾವೆ, 3 ಬೋರ್ ರನ್ನಿಂಗ್ ಐತೆ. 7.5 ಎಕರೆ ಜಮೀನು. ಅಡಿಕೆ ಇಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ ಅಡಿಕೆ. ರೆಡ್ ಸಾಯಿಲು ಸೂಪರ್ ಆಗೈತೆ. ರೇಟ್ ಬಂದುಬಿಟ್ಟು 18 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ರೀಸನಬಲ್ ಆಗುತ್ತೆ, ಮಾಡಿಸ್ಕೊಡ್ತೀನಿ. ಕರ್ನಾಟಕ ಪಕ್ಕನೇ, ಚಳ್ಳಕೆರೆಯಿಂದ ಕರೆಕ್ಟ್ 40 ಕಿಲೋಮೀಟ್ರ್. 18 ಲಕ್ಷ ಹೇಳ್ತಾರೆ 1 ಎಕರೆ. ರೀಸನಬಲ್ ಆಗುತ್ತೆ, ತಗೋಬೋದು. ಭಾಳ ಚೆನ್ನಾಗೈತೆ ಜಮೀನು. ಅಡಿಕೆ ಗಿಡ ಇಟ್ಟಿದ್ದಾರೆ. ಫಸಲಿಗೆ ಇನ್ನು ಒಂದು 2 ವರ್ಷ 3 ವರ್ಷ ಲೇಟ್ ಆಗುತ್ತೆ ನೋಡಿ. ಚೆನ್ನಾಗಿದೆ ಅಡಿಕೆ ಗಿಡ. ಈಗ ಟ್ರಾನ್ಸ್ಫರ್ ಪೆಟ್ಟಿಗೆ. ಇದು ಬೋರು ನೋಡಿ. ಅಲ್ಲೊಂದು ಬೋರ್ ಐತೆ, ತೋರಿಸ್ತೀನಿ ನೋಡಿರಿ. ಅಲ್ಲೊಂದು ಬೋರು, ಅಲ್ಲೊಂದು ಬೋರು, ಅಲ್ಲೊಂದು ಬೋರ್ ಐತೆ ಮೇಲ್ಗಡೆ. ಒಟ್ಟು 7.5 ಎಕರೆ ಜಮೀನು. ಭಾಳ ಚೆನ್ನಾಗೈತೆ. ರೆಡ್ ಸಾಯಿಲು 18 ಲಕ್ಷ ಹೇಳ್ತಾರೆ. ರೀಸನಬಲ್ ಆಗುತ್ತೆ. ಪಟ್ಟ ಜಮೀನು, ರಿಜಿಸ್ಟ್ರೇಷನ್ ಆಗುತ್ತೆ. ಕಳ್ಳಂದುರ್ಗ ರಿಜಿಸ್ಟ್ರೇಷನ್ ಇದು. ಭಾಳ ಚೆನ್ನಾಗೈತೆ ನೋಡಿ ಸರ್. 18 ಎಕರೆ ಅಲ್ಲ, 18 ಲಕ್ಷ, ಸಾರಿ, 18 ಲಕ್ಷ. 7.5 ಎಕರೆ ಜಮೀನು. ನಕಾಶಿ ರೋಡು, ಟಾರ್ ರೋಡಿಂದ ಅರ್ಧ ಕಿಲೋಮೀಟ್ರು ನಕಾಶಿ ರೋಡಿಗೆ ಐತೆ. 7.5 ಎಕರೆ ಜಮೀನು. 18 ಲಕ್ಷ ಹೇಳ್ತಾರೆ. ಕುಟ್ಕೊಂಡ್ರೆ ಆಗುತ್ತೆ, ಮಾಡಿಸ್ಕೊಡ್ತೀನಿ ನಾನೆಲ್ಲ. ಪಕ್ಕ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ, ಚೆಕ್ ಮಾಡಿಸ್ಕೋಬೋದು ಬೇಕಾದರೆ. ಚೆನ್ನಾಗೈತೆ ಜಮೀನು. ಅಲ್ಲಿ ಕಾಣಿಸುತ್ತೆ ನೋಡಿ, ಅದು ಆ ಹೊಂಗೆ ಮರ ಕಾಣಿಸುತ್ತಲ್ಲ, ಹೊಂಗೆ ಮರ ಶಿಸ್ತಿಗೆ. ಥ್ಯಾಂಕ್ ಯು ಸರ್. ಓಕೆ.